Hello dear students, welcome to my new video. Here Yuvraj from UV Talk channel. Today again I came here with a new video for you. SSLC first and second language ಸಂಬಂಧಪಟ್ಟಂತ ಇಂಗ್ಲಿಷ್ ಕ್ವಶನ್ ಪೇಪರ್ ನಾನು ಇವತ್ತು ನಿಮಗೆ ಸಾಲ್ವ್ ಮಾಡ್ತಾ ಇರೋದು 2018 ಏಪ್ರಿಲ್ ಆದಂತ ಒಂದು ಎಕ್ಸಾಮ್ ಕ್ವಶನ್ ಪೇಪರ್ ಇದು. ಸೊ ನಾನು ಈಗಾಗಲೇ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ 2018 ಏಪ್ರಿಲ್ದನೇ ಪಾರ್ಟ್ 1 ಅಂತ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇದು ಪಾರ್ಟ್ 2 ಯಾಕಂದ್ರೆ ಸಾಕಷ್ಟು ಗ್ರಾಮರ್ ಕ್ವಶನ್ಸ್ ಇರೋದ್ರಿಂದ ನಾನು ಪಾರ್ಟ್ 1 ಪಾರ್ಟ್ 2 ಅಂತ ಮಾಡಿದ್ದೀನಿ. ಸೊ ಜೊತೆಗೆ ಇದಕ್ಕಿಂತ ಮುಂಚೆ ನಾನು 2019 ಏಪ್ರಿಲ್ 2020 ಜೂನ್ ಕ್ವಶನ್ ಪೇಪರ್ ಕೂಡ ಸಾಲ್ವ್ ಮಾಡಿದ್ದೀನಿ. ಸೊ ನೀವು ಅದನ್ನು ಕೂಡ ನೋಡಬಹುದು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗೋ ಮುಖಾಂತರ. ಸೊ ಜೊತೆಗೆ ನಾನು ಇವಿ ಟಾಕ್ ಚಾನಲ್ ಅಲ್ಲಿ ಮೋರ್ ದನ್ 150 ಇಂಗ್ಲಿಷ್ ಗ್ರಾಮರ್ ವಿಡಿಯೋಸ್ ಆರ್ ದೇರ್. ಸೊ ನೀವು ವಿಡಿಯೋಗಳನ್ನ ನೋಡಿದ ಮೇಲೆ ಸೊ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ಮೇಲೆ ನಿಮ್ಗೆ ಏನಾದ್ರು ಕನ್ಫ್ಯೂಸ್ ಇದ್ರೆ ಕೂಡ ನಾನು ವಿಡಿಯೋ ಮುಖಾಂತರ ತುಂಬಾನೇ ಈಸಿ ವೇ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನಿಮ್ಗೆ ಅದು ಕೂಡ ಅರ್ಥ ಆಗುತ್ತೆ. ಓಕೆ, ನಾವು ಲೆಟ್ಸ್ ಮೂವ್ ಆನ್ ದ ಕ್ವಶನ್ಸ್ ಸ್ಟೂಡೆಂಟ್ಸ್. ಸಿ ದ ಸ್ಟೂಡೆಂಟ್ಸ್, ಇಲ್ಲಿ ಇಂಗ್ಲಿಷ್ ನಲ್ಲಿ ನಾನು ಸಾಲ್ವ್ ಮಾಡ್ತಿರೋ ಸಾಕಷ್ಟು ಇವನ್ ನಾನು ಪ್ಲಾನ್ ಕೂಡ ಮಾಡಿದ್ದೀನಿ. 2015ರಿಂದ 2020ರವರೆಗೆ ಎಲ್ಲ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಅದು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ, ಅದಷ್ಟು ಬೇಕಾ ಅದನ್ನ ಕೂಡ ನೋಡಬಹುದು ನೀವು. ಓಕೆ, ಸಿ ದೇರ್ ದ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ, ಚೇಂಜ್ ದ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್. ಯು ಹ್ಯಾವ್ ಕಮಿಟೆಡ್ ಎ ಮಿಸ್ಟೇಕ್. ಓಕೆ, ಕ್ವಶನ್ ಬಂದ್ಬಿಟ್ಟು ಯು ಹ್ಯಾವ್ ಕಮಿಟೆಡ್ ಎ ಮಿಸ್ಟೇಕ್ ಅಂತ ಒಂದು ಸೆಂಟೆನ್ಸ್ ಇದೆ. ಸೊ ಚೇಂಜ್ ದ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್. ಸೊ ದಿ ಸೆಂಟೆನ್ಸ್ ಇಸ್ ಇನ್ ದ ಆಕ್ಟಿವ್ ವಾಯ್ಸ್ ಅಲ್ಲಿ ಇದೆ. ಸೊ ಇದನ್ನು ಪ್ಯಾಸಿವ್ ವಾಯ್ಸ್ ಅಲ್ಲಿ ಮಾಡಬೇಕು ನಾವು. ಸೊ ಸೆಂಟೆನ್ಸ್ ನೋಡಿ, ಯು ಹ್ಯಾವ್ ಕಮಿಟೆಡ್ ಅ ಮಿಸ್ಟೇಕ್ ಅಂತ ಇದೆ. ಸೊ ದಿಸ್ ಒನ್ ಈಸ್ ದ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಸೆಂಟೆನ್ಸ್ ಇದೆ. ಸೊ ಇಲ್ಲಿ ಹ್ಯಾವ್ ಬಂದಿದೆ ಅಂದ್ರೆ ಅದು ಪ್ಯಾಸಿವ್ ಫಾರ್ಮಲ್ ಏನಾಗುತ್ತೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದೆ ಇದು, ಹೌದಾ? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದೆ. ಸೊ ಇಲ್ಲಿ ನಾನು ಹೇಳಿದೀನಿ ಕೇವಲ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಮಾತ್ರ ಟೆನ್ಸ್ ಚೇಂಜ್ ಆಗುತ್ತೆ, ಇಂಡೈರೆಕ್ಟ್ ಹೋಗುತ್ತೆ. ಬಟ್ ಆಕ್ಟಿವ್ ವಾಯ್ಸ್ ಇಂಟು ಪ್ಯಾಸಿವ್ ವಾಯ್ಸ್ ಮಾಡಿದರೆ ಅದೇ ಇರುತ್ತೆ ಟೆನ್ಸ್. ಓಕೆ, ಟೆನ್ಸ್ ಚೇಂಜ್ ಆಗಲ್ಲ. ಸೊ ರೈಟ್ ಆನ್ಸರ್ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ, ಮಿಸ್ಟೇಕ್ ಹ್ಯಾಸ್ ಬೀನ್ ಕಮಿಟೆಡ್ ಬೈ ಯು ಅಂತ ಆಗುತ್ತೆ. ಓಕೆ, ಹ್ಯಾವ್ ಬಿಕಮ್ ಹ್ಯಾವ್ ಬೀನ್ ಆರ್ ಹ್ಯಾಸ್ ಬೀನ್ ಆಗುತ್ತೆ. ಸೊ ಇಲ್ಲಿ ಮಿಸ್ಟೇಕ್ ಅನ್ನೋದು ಸಿಂಗುಲರ್ ಇರೋದ್ರಿಂದ ಹ್ಯಾಸ್ ಬೀನ್ ಅಂತ ಯೂಸ್ ಮಾಡಿದ್ವಿ ನಾವು. ಮಿಸ್ಟೇಕ್ ಹ್ಯಾಸ್ ಬೀನ್. ಸೊ ನೋಡಿ, ಮಿಸ್ಟೇಕ್ ಅನ್ನೋದು ಸಿಂಗುಲರ್ ಫಾರ್ಮ್ ಇರೋದ್ರಿಂದ ಮಿಸ್ಟೇಕ್ ಹ್ಯಾಸ್ ಬೀನ್ ಆರ್ ನೇಮ್ ಇದೆ ಮಿಸ್ಟೇಕ್ ಅನ್ನೋದು. ಓಕೆ, ನೌನ್ಸ್ ಬಂದಾಗ ನಾವು ಹ್ಯಾಸ್ ಯೂಸ್ ಮಾಡ್ತೀವಿ. ಮಿಸ್ಟೇಕ್ ಹ್ಯಾಸ್ ಬೀನ್ ಕಮಿಟೆಡ್ ಬೈ ಯು ಅಂತ ಆಗುತ್ತೆ ವಿದ್ಯಾರ್ಥಿಗಳೇ. ಓಕೆ, ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ, ಚೇಂಜ್ ಇಂಟು ರಿಪೋರ್ಟರ್ ಸ್ಪೀಚ್ ಅಂತ ಇದೆ. ಕೃಷ್ಣ ಅಂತ ಇದೆ. ಕೃಷ್ಣ ವಾಟ್ ವಿಲ್ ಐ ಡೂ ವಿದೌಟ್ ಯು ಸೇಡ್ ಬಾಲರಾಮ್. ಸೊ ಬಾಲರಾಮ್ ಹೇಳ್ತಾರಲ್ಲಿ, ಕೃಷ್ಣ ವಾಟ್ ವಿಲ್ ಐ ಡೂ ವಿದೌಟ್ ಯು, ನೀನು ಇದು ನಾನು ಏನ್ ಮಾಡುವುದು. ಇದು ಡೈರೆಕ್ಟ್ ಸ್ಪೀಚ್ ಇಂಡೈರೆಕ್ಟ್ ಸ್ಪೀಚ್ ಅಂತ ಕರಿತೀವಲ್ಲ, ಅದು ಒಂದು ಕ್ವಶನ್ ಇದೆ. ಅದು ಕೃಷ್ಣ ವಾಟ್ ವಿಲ್ ಐ ಡೂ ವಿದೌಟ್ ಯು ಸೇಡ್ ಬಾಲರಾಮ್, ಏನಾಗುತ್ತೆ ಹಾಗಾದ್ರೆ? ಓಕೆ, ಸಿ ದ ರೈಟ್ ಆನ್ಸರ್. ಬಾಲರಾಮ್ ಆಸ್ಕ್ಡ್ ಕೃಷ್ಣ ವಾಟ್ ಹಿ ವುಡ್ ಡೂ ವಿದೌಟ್ ಹಿಮ್ ಅಂತ. ಓಕೆ, ಇದು ಆಸ್ಕ್ಡ್ ಅಂತ ಆಗುತ್ತೆ. ಓಕೆ, ನೋಡಿ, ವಾಟ್ ವಿಲ್ ಐ ಡೂ ಅನ್ನೋದು ಇಟ್ ಇಂಡಿಕೇಟ್ಸ್ ದಟ್ ಇಟ್ಸ್ ಆಸ್ಕ್ಡ್, ಕೇಳೋದಂತ ಆಗುತ್ತೆ. ಸೊ ಅದಕ್ಕೆ ಬಾಲರಾಮ್ ಆಸ್ಕ್ಡ್ ಕೃಷ್ಣ ವಾಟ್ ಹಿ ವುಡ್ ಡೂ, ವಿಲ್ ಬಿಕಮ್ ಅ ವುಡ್, ಹೌದಾ? ವಿಲ್ ಬಿಕಮ್ ವುಡ್ ಆಗುತ್ತೆ. ವಾಟ್ ಹಿ ವುಡ್ ಡೂ ವಿದೌಟ್ ಹಿಮ್ ಅಂತ. ಓಕೆ, ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. ನೋಡಿದ್ರೆ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು vocabulary ಕ್ವಶನ್ಸ್ ಇದೆ. ಸೊ ಇಲ್ಲಿ ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಲೆಕ್ಟಿವ್ ವರ್ಡ್ ಇನ್ ಕಾಲಮ್ ಬಿ ಅಂತ ಬರುತ್ತೆ. ಸೊ ಇಲ್ಲಿ ಐರಾನ್ ಅಂತ ಒಂದು ವರ್ಡ್ ಇದೆ, ಐರಾನ್ ಅಂತ. ಓಕೆ, ಐರಾನ್ ಅಂತ. ಓಕೆ, ವಾಟ್ ಇಸ್ ಮೀನ್ ಬೈ ದ ಐರಾನ್? ಇಟ್ಸ್ ಸ್ಟೀಲ್ ಆರ್ ಇಟ್ಸ್ ಕರ್ಟನ್, ಇಟ್ಸ್ ಲ್ಯಾಂಡ್ ಆರ್ ಬುಕ್? ವಾಟ್ ಯು ಥಿಂಕ್? ಕಾಲಮ್ ಎ ಒಂದು ವರ್ಡ್ ಇದೆ, ಸೊ ಅದು ಕಲೆಕ್ಟಿವ್ ವರ್ಡ್ ಅಂತ ಬರೀಬೇಕು ನಾವು. ಐರಾನ್ ಅಂತ ವರ್ಡ್ ಇದೆ, ಐರಾನ್ ಅಂತ. ಓಕೆ, ವಾಟ್ ಇಸ್ ದ ಫಾರ್ಮ್? ಅದೇನ್ ಬರುತ್ತೆ? ಕಲೆಕ್ಟಿವ್. ಸ್ಟೀಲ್ ಬರುತ್ತಾ, ಕರ್ಟನ್ ಆಗುತ್ತಾ, ಲ್ಯಾಂಡ್, ಬುಕ್ ಏನಾಗುತ್ತೆ? ದ ರೈಟ್ ಆನ್ಸರ್ ಈಸ್ ಐರಾನ್ ಕರ್ಟನ್ ಅಂತ ಆಗುತ್ತೆ. ಓಕೆ, ಐರಾನ್ ಕರ್ಟನ್ ಅಂತ ಆಗುತ್ತೆ. ಇಟ್ಸ್ ನಾಟ್ ಐರಾನ್ ಸ್ಟೀಲ್ ಅಂತ ಆಗಲ್ಲ, ಐರಾನ್ ಕರ್ಟನ್ ಅಂತ ಆಗುತ್ತೆ. ಓಕೆ, ಸಿ ದ ನೆಕ್ಸ್ಟ್ ಕ್ವಶನ್ ಈಸ್, ಓಕೆ, ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಫಿಲ್ ಇನ್ ದ ಬ್ಲಾಂಕ್ಸ್ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ವರ್ಡ್ಸ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತ ಇದೆ. ಓಕೆ, ಇಲ್ಲಿ ಕೆಲವೊಂದು ಫಿಲ್ ಇನ್ ದ ಬ್ಲಾಂಕ್ಸ್ ಇದೆ. ಸೊ ಅಲ್ಲಿ ಬ್ರಾಕೆಟ್ ಅಲ್ಲಿ ಟೂ ವರ್ಡ್ಸ್ ಕೊಟ್ಟಿರ್ತಾರೆ. ಸೊ ಯಾವ್ದು ಸೂಟೇಬಲ್ ಅಂತ ನೀವು ಅಲ್ಲಿ ಫಿಲ್ ಮಾಡಬೇಕು. ಓಕೆ, ರೋಲ್ಸ್ ರಾಯ್ಸ್ ಇಸ್ ಟು ಡ್ಯಾಶ್ ಅಂತ ಇದೆ, ಫಾರ್ ಅ ಕಾಮನ್ ಮ್ಯಾನ್ ಟು ಡ್ಯಾಶ್ ಅಂತ. ಓಕೆ, ನೋಡಿ, ರೋಲ್ಸ್ ರಾಯ್ಸ್ ಇಸ್ ಟು ಡ್ಯಾಶ್ ಫಾರ್ ಕಾಮನ್ ಮ್ಯಾನ್ ಟು ಡ್ಯಾಶ್ ಅಂತ ಇದೆ. ಓಕೆ, ಇಲ್ಲಿ ಡಿಯರ್ ಅಂತ ಇದೆ, ಬೈ ಅಂತ ಇದೆ. ಓಕೆ, ದ ರೈಟ್ ಆನ್ಸರ್ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ, ರೋಲ್ಸ್ ರಾಯ್ ಇಸ್ ಟು ಡಿಯರ್ ಫಾರ್ ಎ ಕಾಮನ್ ಮ್ಯಾನ್ ಟು ಬೈ. ಓಕೆ, ರೋಲ್ಸ್ ರಾಯ್ ಇಸ್ ಟು ಡಿಯರ್ ಫಾರ್ ಎ ಕಾಮನ್ ಮ್ಯಾನ್ ಟು ಬೈ ಅಂತ, BY ಬೈ ಅಂತ ಆಗುತ್ತೆ. DE and ಡಿಯರ್ ಅಂತ ಬಳಸಬೇಕು ನಾವು ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ ಓನ್ಲಿ ಒನ್ ಸಿಲೆಬಲ್? ಓಕೆ, ಸಿಲೆಬಲ್ ಕ್ವಶನ್ಸ್ ಸೆಕೆಂಡ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್ ಗೆ ಫಿಕ್ಸ್ಡ್ ಇರುತ್ತೆ ಯಾವಾಗಲೂ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ ಓನ್ಲಿ ಒನ್ ಸಿಲೆಬಲ್? ಟೇಬಲ್, ಆನೆಸ್ಟ್, ಗ್ರಾಫ್, ಡಿವೈಸ್. ನಾನು ಸಿಲೆಬಲ್ ಬಗ್ಗೆ ಸಪ್ರೇಟ್ ವಿಡಿಯೋನೇ ಮಾಡಿದ್ದೀನಿ, ನೋಡ್ಬೋದು ಅದನ್ನು.
ಸೊ ಸಿಂಗಲ್ ಸಿಲೆಬಲ್ ವರ್ಡ್ ಅಂದ್ರೇನು, 2 ಸಿಲೆಬಲ್ ವರ್ಡ್ ಅಂದ್ರೇನು, 3 ಸಿಲೆಬಲ್ ವರ್ಡ್ಸ್ ಯಾವ ರೀತಿ ಬರುತ್ತೆ. ಸೊ ನಾವು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಬಳಸಬೇಕಾದ್ರೆ ನಾವು ಯಾವುದಕ್ಕೆ ಮೋರ್ ಹಚ್ಚಬೇಕು, ಮೋಸ್ಟ್ ಹಚ್ಚಬೇಕು ಎಲ್ಲ ಕೂಡ ಅರ್ಥ ಆಗುತ್ತೆ ನಿಮಗೆ. ನಾನು ಸಿಲೆಬಲ್ ಮೇಲೆ ವಿಡಿಯೋ ಕೂಡ ಮಾಡ್ತೀನಿ, ಅದನ್ನು ಕೂಡ ನೋಡ್ಬೋದು ಈಸಿಯಾಗಿ. ಸೊ ಇಲ್ಲಿ ಸಿಂಗಲ್ ಸಿಲೆಬಲ್ ವರ್ಡ್ ಯಾವ್ದು ಬರುತ್ತೆ, ಟೇಬಲ್ ಇದು ಬರ್ತಾ, ಟೇಬಲ್ ಎರಡಾಗುತ್ತೆ. ಆನೆಸ್ಟ್ ಅಂತ ಆಗುತ್ತೆ. ಗ್ರಾಫ್ ಇದೆ, ಡಿವೈಸ್ ಇದೆ. ದ ರೈಟ್ ಆನ್ಸರ್ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ ಗ್ರಾಫ್. ನೋಡಿ ಗ್ರಾಫ್ ಅಂತ ಇಲ್ಲಿ ಕೂಡ ಗ್ರಾಫ್ ಅಂತ ಇಲ್ಲಿ ನೋಡಿ, ಟೇಬಲ್ ಅಂತ 2 ಸಿಲೆಬಲ್ ಆಗುತ್ತೆ. ಆನೆಸ್ಟ್ ಡಿವೈಸ್ ಇದೆರಡು ಕೂಡ 2 ಸಿಲೆಬಲ್ ಆಗುತ್ತೆ, 3 ಕೂಡ. ಗ್ರಾಫ್ ನಾಟ್ ಗ್ರಾಫ್ ಅಂತ ಕರಿತೀವಿ ನಾವು. ಸೊ ಇಟ್ ಇಸ್ ಅ ಸಿಂಗಲ್ ಸಿಲೆಬಲ್ ವರ್ಡ್ ಹಿಯರ್. ಗ್ರಾಫ್ ಇಸ್ ದ ರೈಟ್ ಆನ್ಸರ್ ಸಿಂಗಲ್ ಸಿಲೆಬಲ್ ಗೆ. ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ಗಿವ್ ಒನ್ ವರ್ಡ್ ಫಾರ್ ಅಂತ ಇದೆ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಬರುತ್ತೆ. ಇದನ್ನು ಕೂಡ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. A decorated rod carried by king or a queen as a symbol of power. So a decorated rod carried by king or a queen as a symbol of power. The right answer ಬಂದು ವಿದ್ಯಾರ್ಥಿಗಳಿಗೆ scepter ಅಂತ ಕರಿತೀವಿ ನಾವು, scepter ಅಂತ. ಓಕೆ, scepter ಅಂತ ಬರುತ್ತೆ. So this one is the right answer here. Okay, let's move on the next one. ನೆಕ್ಸ್ಟ್ ಒನ್ ಬಂದ್ಬಿಟ್ಟು rearrange the jumbled words into a meaningful sentences ಅಂತ ಇದೆ. ಸೊ ಇಲ್ಲಿ ಕೆಲವೊಂದು ವರ್ಡ್ಸ್ ಅನ್ನು ಕೊಟ್ಟಿದ್ದಾರೆ. ಸೊ ಎಲ್ಲ ವರ್ಡ್ಸ್ ಜಂಬಲ್ಡ್ ಆಗಿದೆ, ಅದನ್ನು ಪ್ರಾಪರ್ ಆಗಿ ಮೀನಿಂಗ್ಫುಲ್ ಸೆಂಟೆನ್ಸ್ ಮಾಡಬೇಕು. ಓಕೆ, ವಾಟ್ ಯು ಥಿಂಕ್, ಯಾವ ರೀತಿ ಆಗುತ್ತೆ ನೋಡಿ. ಹ್ಯಾವ್ ಯು ಕಂಪ್ಲೀಟೆಡ್ ಯುವರ್ ವರ್ಕ್ ಹಾಗಾಗುತ್ತಾ, ಅಥವಾ ಯು ಹ್ಯಾವ್ ಕಂಪ್ಲೀಟೆಡ್ ಯುವರ್ ವರ್ಕ್ ಆಗುತ್ತಾ? ವಾಟ್ ಈಸ್ ದ ರೈಟ್ ಆನ್ಸರ್ ನೋಡಿ. ಇದರಲ್ಲಿ ಜಂಬಲ್ ನೋಟ್ಸ್ ಕೊಟ್ಟಿದ್ದಾರೆ, ಸೊ ಅದನ್ನು ಸೇರಿಸ್ಕೊಂಡು ನೀವು ಒಂದು ಸೆಂಟೆನ್ಸ್ ಮಾಡಬೇಕು, ಪ್ರಾಪರ್ ಸೆಂಟೆನ್ಸ್. ಓಕೆ, ದ ರೈಟ್ ಆನ್ಸರ್ ಈಸ್ ಹ್ಯಾವ್ ಯು ಕಂಪ್ಲೀಟೆಡ್ ಯುವರ್ ವರ್ಕ್. ನೋಡಿ ಹ್ಯಾವ್ ಯು ಕಂಪ್ಲೀಟೆಡ್ ಯುವರ್ ವರ್ಕ್ ನಾನು ನೋಡಿ ಯು ಹ್ಯಾವ್ ಕಂಪ್ಲೀಟೆಡ್ ಯುವರ್ ವರ್ಕ್ ಯಾಕೆ ಆಗಲ್ಲ ಅಂತಂದ್ರೆ ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಇದು ಮಾಡ್ಬೋದು, ಯು ಹ್ಯಾವ್ ಕಂಪ್ಲೀಟೆಡ್ ಯುವರ್ ವರ್ಕ್ ಅಂತ ಬರಿಬಹುದು ಈ ವರ್ಡ್ಸ್ ಮುಖಾಂತರ. ಬಟ್ ಯಾಕೆ ಮಾಡಿದ್ರೆ ಕ್ವಶನ್ ಮಾರ್ಕ್ ಇರೋದ್ರಿಂದ. ಸೊ ಯಾವ ರೀತಿ ಆಗ್ತದೆ, ಹ್ಯಾವ್ ಫಸ್ಟ್ ಬರುತ್ತೆ, ಹ್ಯಾವ್ ಯು ಕಂಪ್ಲೀಟೆಡ್ ಯುವರ್ ವರ್ಕ್ ಈ ತರ ಆಗುತ್ತೆ, ಹ್ಯಾವ್ ಯು ಕಂಪ್ಲೀಟೆಡ್ ಯುವರ್ ವರ್ಕ್. ಸೊ ಹಿಯರ್ ನೋಡಿ ಹ್ಯಾವ್ ಯು ಕಂಪ್ಲೀಟೆಡ್ ಯುವರ್ ವರ್ಕ್ ಅಂತ ಅರ್ಥ ಆಗ್ತಿದೆ ವಿದ್ಯಾರ್ಥಿಗಳಿಗೆ. ಓಕೆ, ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನೋಡಿ ನಿಮ್ಮ ಸ್ಕ್ರೀನ್ ಬರ್ತದೆ. ನೆಕ್ಸ್ಟ್ ಕ್ವಶನ್ ಹಿಯರ್ ಗ್ರಾಮರ್ ಕ್ವಶನ್ಸ್ ಆರ್ ಇದು ಕೂಡ ಗ್ರಾಮರ್ ಪಾರ್ಟ್ ಅಲ್ಲಿ ಬರ್ತದೆ ಸಪರೇಟ್ ಆಗಿ. ರೀಡ್ ದ ಗಿವನ್ ಕನ್ವರ್ಸೇಷನ್ ಅಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಆಫ್ ದ ಅಂಡರ್ಲೈನ್ ಸೆಂಟೆನ್ಸ್ ಅಂತ ಹೇಳಿದ್ರೆ. ಸೊ ಇಲ್ಲೊಂದು ಕನ್ವರ್ಸೇಷನ್ ಇದೆ ಬಿಟ್ವೀನ್ ಶ್ರೇಯಾ ಅಂಡ್ ಹರ್ ಫಾದರ್, ಒಂದು ಕನ್ವರ್ಸೇಷನ್ಸ್ ಇದೆ. ಸೊ ಈ ಕನ್ವರ್ಸೇಷನ್ ಅನ್ನ ಅಂಡರ್ಲೈನ್ ಮಾಡಿರೋ ವರ್ಡ್ ಗೆ ಸಂಬಂಧಪಟ್ಟಾಗಿ ನಾವು ಏನಂತ ನೋಡ್ಬೇಕು. ಓಕೆ, ಇಲ್ಲಿ ಶ್ರೇಯಾ ಹೇಳ್ತಾಳೆ, ಹಲೋ ಡ್ಯಾಡಿ, ಮೈ ಟೀಚರ್ ಹ್ಯಾಸ್ ಆಸ್ಕ್ಡ್ ಮೀ ಟು ಗಿವ್ ಅ ಸ್ಪೀಚ್ ಆನ್ ರಿಪಬ್ಲಿಕ್ ಡೇ. ಫಾದರ್ ರಿಪ್ಲೈಡ್, ದಟ್ಸ್ ರೈಟ್, ದಟ್ಸ್ ಗ್ರೇಟ್, ಗೋ ಹೆಡ್, ಸ್ಪೀಕ್ ವೆಲ್ ಮೈ ಡಿಯರ್ ಅಂತ ಇದೆ. ಸೊ ಶ್ರೇಯಾ ರಿಪ್ಲೈ ಮಾಡ್ತಾಳೆ, ವಿಲ್ ಯು ಪ್ಲೀಸ್ ಹೆಲ್ಪ್ ಮೀ ಟು ಪ್ರಿಪೇರ್ ದ ಸ್ಪೀಚ್ ಡ್ಯಾಡ್. ನೋಡಿ ಈ ಒಂದು ಕನ್ವರ್ಸೇಷನ್ ನೋಡಿದಾಗ ಶ್ರೇಯಾ ಫಾದರ್ ಕೇಳ್ತಾಳೆ, ಫಾದರ್ ರಿಪ್ಲೈ ಕೂಡ ಮಾಡ್ತಾರೆ. ಅಗೇನ್ ಶ್ರೇಯಾ ಆಸ್ಕ್ಡ್ ಇಸ್ ಫಾದರ್, ವಿಲ್ ಯು ಪ್ಲೀಸ್ ಹೆಲ್ಪ್ ಮೀ ಟು ಪ್ರಿಪೇರ್ ದ ಸ್ಪೀಚ್ ಡ್ಯಾಡ್ ಅಂತ ಕೇಳ್ತಾರೆ. ಸೊ ವಾಟ್ ಈಸ್ ಮೀನ್ ಬೈ, ಸೊ ಈ ಒಂದು ಅಂಡರ್ಲೈನ್ ವರ್ಡ್ ಏನು ಇಂಡಿಕೇಟ್ ಮಾಡ್ತದೆ, ಇದು ರಿಕ್ವೆಸ್ಟ್ ಮಾಡ್ತಾ ಇದೇನೋ, ಅಥವಾ ಆರ್ಡರ್ ಮಾಡ್ತಾ ಇದೇನೋ, ಅಥವಾ ಸಜೆಷನ್ಸ್ ಕೊಡ್ತಾ ಇದೇನೋ, ಅಥವಾ ಎನ್ಕರೇಜ್ಮೆಂಟ್ ಮಾಡ್ತಾ ಇದೆ. ತುಂಬಾ ಈಸಿ ಆಗಿದೆ, ಅಲ್ಲಿ ಪ್ಲೀಸ್ ಬಂದಿದೆ. ದ ರೈಟ್ ಆನ್ಸರ್ ಈಸ್ ರಿಕ್ವೆಸ್ಟ್. ಸೊ ಶ್ರೇಯಾ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಇಯರ್. ಶ್ರೇಯಾ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಪ್ಲೀಸ್ ಕ್ಯಾನ್ ಯು ಹೆಲ್ಪ್ ಮೀ ಡ್ಯಾಡ್, ಸೊ ಆರ್ ಯು ಹೆಲ್ಪ್ ಮೀ, ಸೊ ರಿಕ್ವೆಸ್ಟ್ ಇಸ್ ದ ರೈಟ್ ಆನ್ಸರ್. ನನಗೆ ಹೆಲ್ಪ್ ಮಾಡ್ತೀರಾ ಡ್ಯಾಡಿ ಕೇಳ್ತಾ ಇದ್ದಾರೆ. ಓಕೆ, ನೌ ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. ದ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ, ರೀಡ್ ದ ಕನ್ವರ್ಸೇಷನ್ ಅಂಡ್ ಐಡೆಂಟಿಫೈ ದ ಇನ್ಫಿನಿಟಿವ್ ಅಂತ ಹೇಳಿದಾರಲ್ಲಿ. ಓಕೆ, ಮಾಸ್ಟರ್, I have guest tonight. Prepare something good, but forget not to make some sweets. Cook, fine sir. Is dal roti and halwa okay? Master, yes. Okay, really. ಇಲ್ಲಿರೋದು ಇನ್ಫಿನಿಟಿವ್ ಅನ್ನ ಫೈಂಡ್ ಮಾಡಂತ ಹೇಳಿದಾರೆ ನಿಮಗೆ. ಸೊ ಇಲ್ಲಿ ಮಾಸ್ಟರ್ ಹೇಳ್ತಾರೆ, I have guest tonight. Prepare something good, but forget not to make some sweets ಅಂತ ಹೇಳಿದ್ದಾರೆ. ಓಕೆ, ಕುಕ್ ಹೇಳ್ತಾರೆ, ಫೈನ್ ಸರ್, ಇಸ್ ದಾಲ್ ರೋಟಿ ಅಂಡ್ ಹಲ್ವಾ ಓಕೆ? ಮಾಸ್ಟರ್ ಎಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಒಂದು ಇನ್ಫಿನಿಟಿವ್ ಇದೆ, ಅದು ಹ್ಯಾವ್, ಪ್ರಿಪೇರು, ಫಾರ್ಗೆಟು, ಟು ಮೇಕ್ ಏನಾಗುತ್ತೆ. ಸೊ ಎನಿ ಐಡಿಯಾ ಫ್ರೆಂಡ್ಸ್? ಇದೆ ದ ರೈಟ್ ಆನ್ಸರ್ ಬಂದ್ಬಿಟ್ಟು ಇಲ್ಲಿ ಟು ಮೇಕ್. ಸೊ ಟು ಮೇಕ್ ಅನ್ನೋದಿಲ್ಲಿ ಇನ್ಫಿನಿಟಿವ್ ಆಗಿ ವರ್ಕ್ ಆಗ್ತಿದೆ ಅಂತ. ಸೊ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಓಕೆ, ನಾವು ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರೋಚ್ ಪ್ರಿಪೋಸಿಷನ್ ಅಂಡ್ ಆರ್ಟಿಕಲ್ಸ್ ಅಂತ ಇದೆ. ಸೊ ಇಲ್ಲಿ ಆಲ್ರೆಡಿ ನಿಮ್ಮ ಸ್ಕ್ರೀನ್ ಮೇಲೆ ಆನ್ಸರ್ ಬಂದ್ಬಿಟ್ಟಿದೆ. ಓಕೆ, ಸ್ವಲ್ಪ ಸ್ಲೈಡ್ಸ್ ಪ್ರಾಬ್ಲಮ್ ಬಂದ್ಬಿಟ್ಟಿದೆ. ರವಿ ವಾಸ್ ಮೇಡ್ ಟು ವೇಟ್ ಫಾರ್ ಹಾಫ್ ಅನ್ ಅವರ್ ಇನ್ ದ ಪೋಸ್ಟ್ ಆಫೀಸ್ ಅಂತ ಇದೆ. ಸೊ ತುಂಬಾ ಈಸಿ ಆಗಿರುವಂತ ಒಂದು ಆರ್ಟಿಕಲ್ಸ್ ಪ್ರಿಪೋಸಿಷನ್ಸ್ ಕ್ವಶನ್ಸ್ ಇದೆ.
ಇಲ್ಲಿ ಅವರ್ ಅಂತ ಬಂದಾಗ ನಾವು ಆನ್ ಬಳಸಬೇಕು. ಇದಂತೂ ನಿಮ್ಗೆ ಐಡಿಯಾ ಸಿಗುತ್ತೆ. ನಾನು ಮೊದಲು ಕೂಡ ಹೇಳಿದ್ದೀನಿ ನಿಮಗೆ ಪ್ರೀವಿಯಸ್ ಕ್ವಶನ್ ಪೇಪರ್ ಅಲ್ಲಿ. ಸೊ ನಿಮಗೆ ಸರಿಯಾದ ಆನ್ಸರ್ ಸಿಗಲಿಲ್ಲ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ನೀವು ಮೊದಲು ರಾಂಗ್ ಆನ್ಸರ್ ಅನ್ನ ರಿಮೂವ್ ಮಾಡ್ತಾ ಹೋಗಬೇಕು. ದೆನ್ ರೈಟ್ ಆನ್ಸರ್ ಸಿಗುತ್ತೆ. ಓಕೆ, ರೈಟ್ ಆನ್ಸರ್ ಫೈಂಡ್ ಔಟ್ ಮಾಡಕ್ ಆಗಲಿಲ್ಲ ಅಂದ್ರೆ ರಾಂಗ್ ಆನ್ಸರ್ ರಿಮೂವ್ ಮಾಡ್ತಾ ಹೋಗಬೇಕು. ಸೊ ರವಿ ವಾಸ್ ಮೇಡ್ ಟು ವೇಟ್ ಫಾರ್ ಅನ್ ಹಾಫ್ ಅನ್ ಅವರ್. ಸೊ ಅವರ್ ಅಂತ ಬಂದಾಗ ಸೊ ಈ ವರ್ಡ್ಸ್ ಯಾವ ರೀತಿ ಅಂತಾರೆ, these words are begins with a consonant but sounds like a vowel ಅಂತ. ಅವರ, ಆನೆಸ್ಟ್, ಆನರೇಬಲ್ ಎಲ್ಲ ಬರುತ್ತೆ, ಅಲ್ಲಿ ನಾವು ಆನ್ ಬಳಸಲೇಬೇಕು. ಸೊ ದೆನ್ ಫಾರ್ ಈಸಿಯಾಗಿ ನಿಮ್ಗೆ ಅರ್ಥ ಆಗಿ ಸಿಕ್ಬಿಡುತ್ತೆ. ಓಕೆ, ಸೊ ಇಯರ್ ಫಾರ್ ಆನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ವಿದ್ಯಾರ್ಥಿಗಳೇ, fill in the blanks using the suitable linking words given in the brackets ಅಂತದೆ. ಸೊ ಆಲ್ that ಸತೀಶ್ could do was sit dash stare out of the window dash ಅಂತದೆ. ಸೊ here they given 4 options and, after, or, but ಅಂತದೆ. ಸೊ ನೋಡ್ರಿ, ಲಿಂಕಿಂಗ್ ವರ್ಡ್ಸ್ ಇದು ಅಂದ್ರೆ ನಾವು ಕಂಜಕ್ಷನ್ ಅಂತ ಏನು ಹೇಳ್ತೀವಲ್ಲ ಅದು ವರ್ಡ್ಸ್ ಬರ್ತದೆ. ಕಂಜಕ್ಷನ್ಗೆ ನಾವು ಲಿಂಕಿಂಗ್ ವರ್ಡ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಸೂಟಬಲ್ ಕಂಜಕ್ಷನ್ ಬಳಸಬೇಕು ನೀವು. ಆಲ್ ದ್ಯಾಟ್ ಸತೀಶ್ ಕುಡ್ ಡೂ ವಾಸ್ ಸಿಟ್ ಡ್ಯಾಶ್ ಸ್ಟೇರ್ ಔಟ್ ಅಂಡ್ ಆಫ್ ದ ವಿಂಡೋ ಅಂಡ್ ಡ್ಯಾಶ್ ರೀಡ್ ಅಂತ ಇದೆ. ಓಕೆ, ವಾಟ್ಸ್ ದ ರೈಟ್ ಆನ್ಸರ್? ಗೆಸ್ ಮಾಡಿ. ದ ರೈಟ್ ಆನ್ಸರ್ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ ಅಂಡ್ ಆರ್ ಬರುತ್ತೆ. ಅಂಡ್ ಆರ್ ಬರುತ್ತೆ. ಆಲ್ ದ್ಯಾಟ್ ಸತೀಶ್ ಕುಡ್ ಡೂ ವಾಸ್ ಸಿಟ್ ಅಂಡ್ ಸ್ಟೇರ್ ಔಟ್ ಆಫ್ ದ ವಿಂಡೋ or read anta ide. Here and then or, these both are the right answer, and or. Okay, now let's move on the next question. The next question ಬಂದ್ಬಿಟ್ಟು ವಿದ್ಯಾರ್ಥಿಗಳು ನಿಮ್ಮ ಸ್ಕ್ರೀನ್ ಮೇಲೆ, the students have come back from the tour dash. The question tag to be used for the above sentence is ಇದೆ. Option A, have they. Option B, haven't they. Option C, had they. Option D, hadn't they. ಸೊ ದ ಸ್ಟೂಡೆಂಟ್ಸ್ ಹ್ಯಾವ್ ಕಮ್ ಬ್ಯಾಕ್ ಫ್ರಮ್ ದ ಟೂರ್ ಅಂತ ಇದೆ. ಸೊ ಹ್ಯಾವ್ ಅಂತ ಬಂದಿದೆ ನೋಡಿ ವಿದ್ಯಾರ್ಥಿಗಳಲ್ಲಿ, ಅಬ್ಸರ್ವ್ ಮಾಡಿ. ಹ್ಯಾವ್ ಅಂತ ಬಂದಿದೆ. ಸೊ ಹ್ಯಾವ್ ಅಂತ ಬಂದಿದೆ ಅಂದಮೇಲೆ ಇಲ್ಲಿ ಹ್ಯಾಡ್ ಬರಲ್ಲ. ದೆನ್ ಇದು ರಿಮೂವ್ ಆಗುತ್ತೆ, ಇದು ರಿಮೂವ್ ಆಗುತ್ತೆ. ಸೊ ಇದು ರಿಮೂವ್ ಆಗುತ್ತೆ, ಹೌದಾ? ಹ್ಯಾಡ್ ಬರಲ್ಲ. ಉಳಿದಿರೋದು ಎರಡು, ಹ್ಯಾವ್ ದೇ ಮತ್ತು ಹ್ಯಾವಂಟ್ ದೇ. ಸೊ ಇಲ್ಲಿ ಸೆಂಟೆನ್ಸ್ ಪಾಸಿಟಿವ್ ಇರೋದ್ರಿಂದ ನಾವು ಏನ್ ಬಳಸಬೇಕು ವಿದ್ಯಾರ್ಥಿಗಳೇ? ನೆಗೆಟಿವ್ ಕ್ವಶನ್ ಟ್ಯಾಗ್ ಬಳಸಬೇಕಾಗುತ್ತೆ. ಹಾಗಾದ್ರೆ ಹ್ಯಾವ್ ದೇ ಕೂಡ ಬರಲ್ಲ. ದ ರೈಟ್ ಆನ್ಸರ್ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ haven't they. Okay, haven't they is the right answer, students. Haven't they is the right answer. Let's move on the next question. The next question ಬಂದ್ಬಿಟ್ಟು ನಿಮ್ಮ ಸ್ಕ್ರೀನ್ ಮೇಲೆ, read the conversation and fill in the blank choosing the correct if clause given below. Okay, reporter, sir, what made you choose arts as your career? Satish, I was left with no other choice. If I had not lost the power of the hearing, I dash become an artist. Totally. ಇಲ್ಲಿ ಒಂದು ಕನ್ವರ್ಸೇಷನ್ಸ್ ಇದೆ ಬಿಟ್ವೀನ್ ರಿಪೋರ್ಟರ್ ಅಂಡ್ ಸತೀಶ್ ನಡುವೆ. ಸೊ ಇಲ್ಲಿ ಇಫ್ ಕ್ಲಾಸ್ ಗಿವನ್ ಕೆಳಗಡೆ ಕ್ಲಾಸ್ ಕೊಟ್ಟಿದ್ದಾರೆ, ನೀವು ಚೂಸ್ ಪ್ರಾಪರ್ ಆಗಿರೋದನ್ನ ಅಲ್ಲಿ ಬಳಸಬೇಕು, ಪ್ರಾಪರ್ ಅನ್ನ. ಸೊ ಮಸ್ಟ್ ಹ್ಯಾವ್ ದೇ, ವುಡ್ ಹ್ಯಾವ್ ದೇ, ವುಡಂಟ್ ಹ್ಯಾವ್ ದೇ, ವಿಲ್ ಹ್ಯಾವ್ ದೇ. ಸೊ ಸತೀಶ್ ಹೇಳ್ತಿದಾರಲ್ಲಿ ಐ ವಾಸ್ ಲೆಫ್ಟ್ ವಿತ್ ನೋ ಅದರ್ ಚಾಯ್ಸ್. ಇಫ್ ಐ ಹ್ಯಾಡ್ ನಾಟ್ ಲಾಸ್ಟ್ ದ ಪವರ್ ಆಫ್ ಹಿಯರಿಂಗ್ ಐ ಡ್ಯಾಶ್ ಬಿಕಮ್ ಎನ್ ಆರ್ಟಿಸ್ಟ್. ಐ ವುಡಂಟ್ ಹ್ಯಾವ್ ಬರುತ್ತಾ ಅಥವಾ ಐ ವುಡ್ ಹ್ಯಾವ್ ಬರುತ್ತಾ? ವಾಟ್ ಇಸ್ ದ ರೈಟ್ ಆನ್ಸರ್? ಸಿ ದ ರೈಟ್ ಆನ್ಸರ್ ಬಂದ್ಬಿಟ್ಟು ಐ ವುಡಂಟ್ ಹ್ಯಾವ್ ಬಿಕಮ್ ದ ಆರ್ಟಿಸ್ಟ್. ಓಕೆ, ನಾನು ಆರ್ಟಿಸ್ಟ್ ಆಗ್ತಾನೆ ಇರಲ್ಲ ಅಂತ ಹೇಳ್ತಾರೆ. ಸೊ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ವಿದ್ಯಾರ್ಥಿಗಳು. ಓಕೆ, ನಾವು ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ ವಿದ್ಯಾರ್ಥಿಗಳು ನಿಮ್ಮ ಸ್ಕ್ರೀನ್ ಮೇಲೆ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ರೈಟ್ ಅನ್ ಎಸ್ಸೆ ಇನ್ ಅಬೌಟ್ 15 to 20 ಸೆಂಟೆನ್ಸಸ್ ಆನ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಟಾಪಿಕ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಎಸ್ಸೆ ಕೂಡ ನಾನು ಡಿಸ್ಕಸ್ ಮಾಡಿದ್ದೀನಿ. ಯಾಕಂತಂದ್ರೆ ಪ್ರತಿಯೊಂದು ಕ್ವಶನ್ ಪೇಪರ್ ಅಲ್ಲಿ ಯಾವ ಎಸ್ಸೆ ಬಂದಿದೆ ಅಂತ ಹೇಳ್ತಾ ಹೋಗಿದ್ದೀನಿ ನಾನು. ಸೊ ಇದು 2018 ಏಪ್ರಿಲ್ ಅಲ್ಲಿ ಯಾವ ಎಸ್ಸೆ ಬಂದಿತ್ತಪ್ಪ ಅಂತಂದ್ರೆ ರೋಲ್ ಆಫ್ ಅನ್ ಐಡಿಯಲ್ ಸಿಟಿಸನ್, ಇನ್ನೊಂದು ಕೇಳಿದ್ರೆ ಸೇವ್ ವಾಟರ್ ಸೇವ್ ಲೈಫ್ ಅಂತ, ಇಂಡಿಯನ್ ಫಾರ್ಮರ್ ಟುಡೇ ಅಂತದೆ. ಸೊ ಇದು 3 ಎಸ್ಸೆಯಲ್ಲಿ ಕೇಳಿದ್ದಾರೆ. ಸೊ ರೋಲ್ ಆಫ್ ಅನ್ ಐಡಿಯಲ್ ಸಿಟಿಸನ್, ಸೇವ್ ವಾಟರ್ ಸೇವ್ ಲೈಫ್, ಇಂಡಿಯನ್ ಫಾರ್ಮರ್ ಟುಡೇ. ಓಕೆ, ಇಲ್ಲಿ ಮ್ಯಾಟರ್ ಬರೀಬೇಕು, ಸೀಕ್ವೆನ್ಸ್ ಬರೀಬೇಕು, ಲ್ಯಾಂಗ್ವೇಜ್ ಕೂಡ ಸರಿಯಾಗಿ ಬಳಸಬೇಕು ನೀವು. ಸೊ ಇದು 3 ಎಸ್ಸೆ ಕೂಡ ಬಂದಿದೆ. ಸೊ ನಾನು 5 ವರ್ಷದ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತೀನಿ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಎಲ್ಲ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ನಿಮ್ಗೆ ಕೆಲವೊಂದು ಐಡಿಯಾ ಬರುತ್ತೆ ಯಾವ ರೀತಿ ಎಸ್ಸೆ ಅದನ್ನು ಕೇಳಬಹುದು ಅಂತ ಎಕ್ಸಾಮ್ ಅಲ್ಲಿ. ಓಕೆ, ನಾವು ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. ಸಿ ದ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನಿಮ್ಮ ಸ್ಕ್ರೀನ್ ಮೇಲೆ ರೆಫರೆನ್ಸ್ ಸ್ಕಿಲ್ ಅಂತ ಇದೆ. ಅರೇಂಜ್ ದ ಫಾಲೋವಿಂಗ್ ವರ್ಡ್ಸ್ ಇನ್ ದ ಆರ್ಡರ್ ಇನ್ ವಿಚ್ ದೇ ಆರ್ ಫೌಂಡ್ ಇನ್ ಡಿಕ್ಷನರಿ. ಸೊ ಸೆಕೆಂಡ್ ಲ್ಯಾಂಗ್ವೇಜ್ ಕಂಪಲ್ಸರಿ ಕ್ವಶನ್ ಬರುತ್ತೆ. ಸೊ ಇಲ್ಲಿ 4 ವರ್ಡ್ಸ್ ಕೊಟ್ಟಿದ್ದಾರೆ, ಅದನ್ನು ನೀವು ಅರೇಂಜ್ ಮಾಡಬೇಕು ಡಿಕ್ಷನರಿ ಫಾರ್ಮೆಟ್ ಅಲ್ಲಿ. ಸೊ ಇಲ್ಲಿ ನಾರ್ಮಲ್ ಆಗಿ ಕ್ರಿಷಿಯಲ್, ಕ್ರಿಯೇಚರ್, ಕ್ರಿಯೇಷನ್, ಕ್ರೆಸ್ಟ್ ಅಂತ ಇದೆ. ಸೊ 4 ವರ್ಡ್ಸ್ ಬಿಗಿನ್ಸ್ ವಿತ್ ಸಿ. ಆಲ್ ದ 4 ವರ್ಡ್ಸ್ ಬಿಗಿನ್ಸ್ ವಿತ್ ಸಿ, 4 ವರ್ಡ್ಸ್. ನೆಕ್ಸ್ಟ್ ಎಲ್ಲ ವರ್ಡ್ಸ್ ಅಲ್ಲಿ ನೆಕ್ಸ್ಟ್ ವರ್ಡ್ ಆರ್ ಅಂತಾನೆ ಇದೆ. ಸೊ ಇನ್ನು ಆರ್ ಆದ್ಮೇಲೆ ಮೊದಲನೇದಾಗಿ ಏನ್ ಬರಬೇಕು? ಓಕೆ, ಫಸ್ಟ್ ಅಲ್ಲಿ ಯು ಇದೆ, ಆಮೇಲೆ ಸೆಕೆಂಡ್ ಅಲ್ಲಿ ಇ ಇದೆ, ಆಮೇಲೆ ಇ ಇದೆ, ಆಮೇಲೆ ಆರ್ ಇ ಇದೆ. ಸೊ ಫಸ್ಟ್ ವರ್ಡ್ ಬಿಡಿ, ಮತ್ತೆ 3 ಕೂಡ ಇ ಅಂತಾನೆ ಇದೆ. ನೆಕ್ಸ್ಟ್ ಆದ್ಮೇಲೆ ಏನ್ ಬರಬೇಕು? ಇ ಆದ್ಮೇಲೆ ಮತ್ತೊಂದು ಎಸ್ ಇದೆ, ಇನ್ನು ಅದು ಎಸ್ ಬಿಡಿ. ಉಳಿದು ಕ್ರಿಯೇಚರ್ ಮತ್ತು ಕ್ರಿಯೇಷನ್
ಇವು ಎರಡಲ್ಲಿ ಕೂಡ ಎ ಎ ಅಂತ ಇದೆ. ಓಕೆ, ನೆಕ್ಸ್ಟ್ ಎ ಅಂತ ಇದೆ, ನೆಕ್ಸ್ಟ್ ಟಿ ಟಿ ಅಂತ ಕೂಡ ಇದೆ. ಸೊ ಮತ್ತೆ ಐ ಮತ್ತು ಯು ಅಂತ ಇದೆ. ಸೊ ಹೀಗಾಗಿ ಕ್ರಿಯೇಷನ್ ಅನ್ನೋದು ಮೊದಲನೇ ವರ್ಡ್ ಬರ್ತಿದೆ ಅಂತ ಹೇಳಿ, ಹೌದಾ? ಇಟ್ ಇಸ್ ದ ಫಸ್ಟ್ ವರ್ಡ್ ಬರುತ್ತೆ. ಸೊ ಅದಾದ್ಮೇಲೆ ದೆನ್ ದಿಸ್ ಒನ್ ಇಸ್ ಸೆಕೆಂಡ್ ವರ್ಡ್, ದೆನ್ ದಿಸ್ ಒನ್ ಇಸ್ ದ ಥರ್ಡ್. ಓಕೆ, ನೆಕ್ಸ್ಟ್ ದಿಸ್ ಒನ್ ಇಸ್ ದ ಫೋರ್ತ್ ವರ್ಡ್ ಬರುತ್ತೆ. ಓಕೆ, ನಾವಿಲ್ಲಿ ಆಲ್ರೆಡಿ ನೋಡಿದಾಗ ಕ್ರಿಯೇಷನ್, ಕ್ರಿಯೇಚರ್, ಕ್ರೆಸ್ಟ್, ಕ್ರಿಷಿಯಲ್ ಅಂತ. ಓಕೆ, ದೀಸ್ ಆರ್ ದಿ ಪ್ರಾಪರ್ ವೇ ಆಫ್ ದ ಡಿಕ್ಷನರಿ ಬರುತ್ತೆ. ಕ್ರಿಯೇಷನ್, ಕ್ರಿಯೇಚರ್, ಕ್ರೆಸ್ಟ್, ಕ್ರಿಷಿಯಲ್ ಅಂತ. ಓಕೆ, ನಾವು ಈ ರೀತಿಯಾಗಿ ಫೈಂಡ್ ಔಟ್ ಮಾಡಿ ಬರೀಬಹುದು. ತುಂಬಾ ಈಸಿಯಾಗಿ ಇಲ್ಲಿ ಮಾರ್ಕ್ಸ್ ತಗೊಳ್ಬಹುದು, ಸ್ವಲ್ಪ ತಲೆ ಓಡಿಸ್ಕೊಂಡ್ರೆ. ಓಕೆ, ನೆಕ್ಸ್ಟ್ ನೋಡಿ, ರೈಟ್ ಇನ್ ದ ನಾರ್ಮಲ್ ವೇ ಅಂತ ಹೇಳಿದರೆ. ಸೊ ಇಲ್ಲಿ ವಿ ಆರ್ ಅಂತ ಇದೆ, ಗೋಯಿಂಗ್ ಅಂತ ಇದೆ, ಟು ಅಂತ ಇದೆ, ಎ ಅಂತ ಇದೆ, ಬಿ ಅಂತ ಇದೆ, ಅಪಾಸ್ಟ್ರಫಿ ಡೇ ಅಂತ ಇದೆ, ಪಾರ್ಟಿ ಅಂತ ಇದೆ. ಸೊ ಇದೊಂದು ಶಾರ್ಟ್ ಮೆಸೇಜ್ ಇದೆ, ಶಾರ್ಟ್ ಕಟ್ ಮೆಸೇಜ್ ಇದೆ. ಇದನ್ನ ನಾರ್ಮಲ್ ವೇ ಅಲ್ಲೇ ಬರಿಬೇಕು ನೀವು. ಯಾವ ರೀತಿ ಆಗುತ್ತೆ ಹಾಗಾದ್ರೆ? ವಿ ಆರ್ ಗೋಯಿಂಗ್ ಟು ಬರ್ತ್ಡೇ ಪಾರ್ಟಿ ಅಂತ ಆಗುತ್ತೆ. ಸೊ ನೀವು ಪ್ರಾಪರ್ ಅಲ್ಲಿ ಈ ರೀತಿ ಬರೀಬೇಕು. ನೀವು ಶಾರ್ಟ್ ಅಲ್ಲಿ ಬರೆಯೋ ಹಾಗಿಲ್ಲ, ಅದೇ ರೀತಿ ಇದನ್ನ ಈ ರೀತಿ ಬರೆಯಬೇಕು. ವಿ ಆರ್ ಗೋಯಿಂಗ್ ಟು ಬರ್ತ್ಡೇ ಪಾರ್ಟಿ. ಸೊ ಈ ರೀತಿ ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ಸೊ ಶಾರ್ಟ್ ಮೆಸೇಜ್ ಅನ್ನು ನಾವು ನಾರ್ಮಲ್ ವೇ ಅಲ್ಲಿ ಬರೆಯೋದು. ನಾವು ನೆಕ್ಸ್ಟ್ ಕ್ವಶನ್ ನೋಡಿ ವಿದ್ಯಾರ್ಥಿಗಳು. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ವಿಚ್ ಸೋರ್ಸ್ ವುಡ್ ಯು ರೆಫರ್ ಟು ಲುಕ್ ಔಟ್ ಫಾರ್ ದ ಮೀನಿಂಗ್ ಆಫ್ ದ ವರ್ಡ್ ಮಾಲ್ಪ್ರಾಪಿಸಮ್ ಅಂತ ಅದೊಂದು ವರ್ಡ್ ಇದೆ, ಮಾಲ್ಪ್ರಾಪಿಸಮ್. ಸೊ ಈ ವರ್ಡ್ ಅನ್ನ ಮೀನಿಂಗ್ ನೋಡ್ಬೇಕು ನೀವು. ಸೊ ಈ ವರ್ಡ್ ಮೀನಿಂಗ್ ನೋಡ್ಬೇಕಾದ್ರೆ ಏನ್ ಬಳಸ್ತೀರಾ? ಥೆಸರ್ಸ್ ಬಳಸ್ತೀರಾ, ಡಿಕ್ಷನರಿ ಬಳಸ್ತೀರಾ, ನ್ಯೂಸ್ ಪೇಪರ್ ಬಳಸ್ತೀರಾ, ಅಟ್ಲಾಸ್ ಬಳಸ್ತೀರಾ? ನೀವೇನ್ ಮಾಡ್ಬೇಕು? ವರ್ಡ್ಸ್ ಮೀನಿಂಗ್ ನೋಡ್ಬೇಕಾದ್ರೆ ನಾರ್ಮಲ್ ಆಗಿ ಬಳಸೋದು ಯಾವಪ್ಪ ಅಂತಂದ್ರೆ ಡಿಕ್ಷನರಿ, ಹೌದಾ? ಸೊ ಹಿಯರ್ ಡಿಕ್ಷನರಿ ಇಸ್ ದ ರೈಟ್ ಆನ್ಸರ್. ಸೊ ನಾವು ಯಾವುದೇ ವರ್ಡ್ಸ್ ಮೀನಿಂಗ್ ನೋಡ್ಬೇಕಾದ್ರೆ ಬಳಸಬೇಕಾದ್ರೆ ಏನು ಡಿಕ್ಷನರಿ ಬಳಸ್ತೀವಿ. ಸೊ ಹಿಯರ್ ಡಿಕ್ಷನರಿ ಇಸ್ ದ ರೈಟ್ ಆನ್ಸರ್. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಕೂಡ ನಾನು ಈ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಮತ್ತೆ ಸಾಕಷ್ಟು 2017, 16, 15 ಕ್ವಶನ್ ಬರೋಣ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಜೊತೆಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಮತ್ತು ಟ್ವಿಟರ್ ಕೂಡ ಫಾಲೋ ಮಾಡಬಹುದು. ಸೊ ನೀವು ಯೂಟ್ಯೂಬ್ ಅಲ್ಲಿ ಹೋಗಿ ಜಸ್ಟ್ ಇವಿಟಾಕ್ ಗ್ರಾಮರ್ ಅಂತ ಟೈಪ್ ಮಾಡಿದ್ರು ಕೂಡ ನಿಮಗೆ ಸಾಕಷ್ಟು 150+ ವಿಡಿಯೋ ಸಿಗುತ್ತೆ. ಜೊತೆಗೆ ನಾನು ವಾಟ್ಸ್ಆಪ್ ಅಲ್ಲಿ ಕೂಡ ನಾವು ಲಿಂಕ್ ಕೂಡ ಶೇರ್ ಮಾಡ್ತೀವಿ. ಸೊ ನಮಗೆ ಗ್ರಾಮರ್ ಗ್ರೂಪ್ ಕೂಡ ಇದೆ, ಗ್ರೂಪ್ಸ್ ಕೂಡ ಇದೆ. ನೀವು ನಮಗೆ ಜಸ್ಟ್ ಮೆಸೇಜ್ ಮಾಡಿದ್ರೆ ಯು ಶುಡ್ ಸೆಂಡ್ ದ ಲಿಂಕ್ಸ್ ಟು ಯು. ಓಕೆ, ಇಲ್ಲಿ ವಾಟ್ಸ್ಆಪ್ ನಂಬರ್ ಕೂಡ ಇದೆ, 7259455511. ಸೊ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ನಿಮಗೆ ಡೌಟ್ಸ್ ಕೂಡ ಕಮೆಂಟ್ ಮುಖಾಂತರ ಕೇಳಬಹುದು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಸ್ಟೂಡೆಂಟ್ಸ್.